ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ವತಿಯಿಂದ 26/4/2024ರಂದು ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯಲ್ಲಿನ ಹೀರೋ ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ದಿನಾಂಕ 28/4/2024 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಳ್ಳಾರಿ ಲೋಕಸಭೆಯ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ಡಾ ಬಸವರಾಜ ಕೆ ಶರಣಪ್ಪ ಇವರುಗಳ ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲೆ ಹೊಸಕೋಟೆ ನಗರದ ವಿಜಯನಗರ ಕಾಲೇಜು ಮುಂಭಾಗದಲ್ಲಿ ಇರುವ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ಅಧ್ಯಕ್ಷರು ಆದ ನಾನಾ ಸಾಹೇಬ್ ನಿಕಂ ಅವರು ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತದನಂತರ ಜಿಟಿ ಪಂಪಾವತಿ, ಕೆಎಸ್ ದಿವಾಕರ್, ವಿಕೆ ಬಸಪ್ಪ ಅವರು ಮಾತನಾಡಿದರು. ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯ. ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಇಲ್ಲ. ತಂದೆ ತಾಯಂದಿರು ಇವತ್ತು ಕಷ್ಟಪಟ್ಟು ಮಕ್ಕಳ ಓದಿಸಿ ಕೂಡ ಇಲ್ಲಿರ್ತಕ್ಕಂಥ ಸ್ಥಾನಿಕರು ಹುಡುಗ ಮಕ್ಕಳಿಗೆ ಉದ್ಯೋಗ ಇಲ್ಲ. ಹೊರ ರಾಜ್ಯದಿಂದ ಬಂದು ಉದ್ಯೋಗ ಮಾಡ್ತಾ ಇದ್ದಾರೆ. ನಮಗೆ BCಯಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ದಯವಿಟ್ಟು ಮತದಾರರು ಇವತ್ತು ಬಿಜೆಪಿ ಗೆಲ್ಲಿಸಬೇಕು, ನರೇಂದ್ರ ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಮುಂದೆ ಬರ್ತಕ್ಕಂಥ ದಿನಮಾನಗಳು ಕೂಡ ಯುವಕರಿಗೆ ಒಂದು ಉನ್ನತ ಸ್ಥಾನ ಸಿಗಬೇಕು, ನ್ಯಾಯ ಸಿಗಬೇಕಂದ್ರೆ ಬಿಜೆಪಿ ಬರಬೇಕು. ತುಕಾರಾಮನ ವ್ಯಕ್ತಿನ ನಾವೇನಾದ್ರು ಗೆಲ್ಲಿಸಿವಂದ್ರೆ ಇಲ್ಲಿರ್ತಕ್ಕಂಥ ಮತ್ತೆ ಕಾರ್ಖಾನೆಗಳಲ್ಲಿ ಹೊರ ರಾಜ್ಯದಿಂದ ಬರ್ತಾರ. ಇಲ್ಲಿರ್ತಕ್ಕಂಥ ಯೋಜನೆಗಳು ಬಂದರೆ ಕೂಡ ಹೊರ ರಾಜ್ಯಗಳು ಹೋಗ್ತಾ ನಮಗೇನು ಸಿಗಲ್ಲ. ದಯವಿಟ್ಟು ಶ್ರೀರಾಮನ ಗೆಲ್ಲಿಸಬೇಕು. ಶ್ರೀರಾಮನ ಗೆಲ್ಲಿಸಿ ದೇಶದ 3 ಸಲ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಉದ್ಯೋಗ ಕಲಿಸಿಕೊಟ್ಟು ಆ ಮೇಕ್ ಇನ್ ಇಂಡಿಯಾದಿಂದ ಮಾಡಿರ್ತಕ್ಕಂಥ ಬೇರೆ ದೇಶಗಳು ನಮ್ಮ ಹೋಟೆಲ್ಸ್ ಮಾರಿದಾಗ ನಮಗೆ ಸುಮಾರು 22,000 ಕೋಟಿ ಲಾಭ ಆಗಿರ್ತಕ್ಕಂಥದ್ದು ಡಿಫೆನ್ಸ್ ನಮಗೆ ಗೊತ್ತಾಗ್ತಾ ಇದೆ. ಇದೇ ರೀತಿಯಿಂದ ಹಲವಾರು ಯೋಜನೆಗಳು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೀಮಿತವಾಗಿರಬೇಕಂತ ಮುದ್ರಾ ಯೋಜನೆಯಲ್ಲಿ 3,500 ಕೋಟಿ ಅದೆಷ್ಟೇ ಫಿಗರ್ ಇದೆ, ಸ್ವಲ್ಪ 3,000 ಕೋಟಿಗಿಂತ ಹೆಚ್ಚು ಇವತ್ತು ಮುದ್ರಾ ಯೋಜನೆ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ 3,000 ಕೋಟಿಗಿಂತ ಹೆಚ್ಚು. ಅಂದ್ರೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ. ಒಂದೇ ಈಗ ಒಬ್ರು 10 ಲಕ್ಷ ಲೋನ್ ತಗೊಂಡ್ರೆ ಅವ್ನು ಏನಾರ ಒಂದು ಮಾಡಿರ್ತಾರೆ ಮುದ್ರಾ ಯೋಜನೆ. ಸಣ್ಣದ ಏನಾರ ಒಂದು ಕೈಗಾರಿಕೆ ಬೇರೆ ಬೇರೆ ರೀತಿ ಒಂದು ಡೆವಲಪ್ ಮಾಡೋದು, ಒಂದು ಮುದ್ರಾ ಯೋಜನೆ ಪ್ರಿಂಟಿಂಗ್ ಮಾಡಬಹುದು, ಅಂಗಡಿ ಇಟ್ಟಿರ್ಬೋದು, ಬೇರೆ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ನರೇಂದ್ರ ಮೋದಿ ಅವರಿಂದ ಬಂದಿದ್ದಾವೆ. ಇವತ್ತು ಅವೆಲ್ಲವೂ ಚಾಲನೆಯಲ್ಲಿದ್ದಾವೆ. ಇವತ್ತು ಪ್ರತಿಯೊಬ್ಬರಿಗೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಾಗಿದೆ. ನಾವು ಬಟ್ ಜನರನ್ನ ಸ್ವಾವಲಂಬಿಯಾಗಿ ಮತ್ತು ಆರ್ಥಿಕವಾಗಿ ಮುಂದಿನ ಪೀಳಿಗೆಗೋಸ್ಕರ ದೇಶಕ್ಕೆ ಬೆಳೆಸಬೇಕು ಅಂದ್ರೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು. ನರೇಂದ್ರ ಮೋದಿ ಅವರನ್ನ ಆಯ್ಕೆ ಆಗಬೇಕಂದ್ರೆ ಸನ್ಮಾನ್ಯ ಶ್ರೀರಾಮುಲು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಒಂದು ಕೊಡುಗೆ, ನಮ್ಮ ಬಳ್ಳಾರಿ ಲೋಕಸಭೆಯಿಂದ ಕೊಡುಗೆ ಆಗ್ಬೇಕಂದ್ರೆ ನಮ್ಮ ಬಿಜೆಪಿ ಗುರುತಾಗಿರ್ತಕ್ಕಂಥ ಕಮಲದ ಹೂವಿಗೆ ಮತ ಹಾಕಿ ಮತ ಹಾಕ್ಸ್ಬೇಕು. ಅದನ್ನ ವಿಜಯಶಾಲಿಯಾಗಿ ಶ್ರೀರಾಮುಲು ಅವರು ಮಾಡಿದ್ರೆ ನಮಗೆ ಒಳ್ಳೆ ಮುಂದೆ ಭವಿಷ್ಯ ಇದೆ ಬಳ್ಳಾರಿ ಜಿಲ್ಲೆಗೆ ಅಂತ ನನ್ನ ಮಾತು ಮುಗಿಸ್ತೀನಿ. ಚಿಹ್ನೆ ಎಷ್ಟು ಚಿಹ್ನೆ ಕೊಟ್ಟಿದ್ದಾರೆ ಸರ್? ಸಿಂಬಲ್ 3ನೇ ಸರ್, ನಮ್ದು 3ನೇ. ಇಲ್ಲಿ ಸಂಡೂರಿನಿಂದ ಏನಾದ್ರು ವೆಹಿಕಲ್ ಬಿಟ್ಟಿದಾರ? ಇಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಕಾರ್ಯಕರ್ತರೆ ಅವ್ರು ಮಾಡ್ಕೊಂಡು ಬರ್ತಾರೆ. ನಾವೇನು ವೆಹಿಕಲ್ ಮಾಡಲ್ಲ, ಸ್ವಯಂ ಪ್ರೇರಿತ ಕಾರ್ಯಕರ್ತರೆ ಅವರು ಮಾಡ್ಕೊಂಡು ಬರ್ತಾರೆ. ವಾಲಂಟಿಯರ್ ನಾವಿಟ್ಟಿರೋದೇನಂದ್ರೆ ಮೊಟ್ಟ ಮೊದಲಾಗಿ ವಿಶ್ವಮೂರ್ತಿ ಅಂತ ಹೇಳಿ ಒಬ್ಬರು ಅಪಘಾತದಿಂದ ತೀರ್ಪಡ್ತಾರೆ. ಅವರೆಲ್ಲ ಮನಸ್ಸಿನಲ್ಲಿ ಕಳಬೇಕು. ಒಂದು ಸೆಕೆಂಡ್ ಅವ್ರಿಗೋಸ್ಕರ ಮನೋವಂಚನೆ ಮಾಡಬೇಕು. ಕಾರ್ಯಕರ್ತರುಗಳೆಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಇವತ್ತೇನು ನಾಳೆ 28ನೇ ತಾರೀಕು ಭಾನುವಾರ ನಮ್ಮ ನೆಚ್ಚಿನ ವಿಶ್ವಮಾನವ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು ಬಳ್ಳಾರಿ ಜಿಲ್ಲೆಯ ಅಖಂಡ ಜಿಲ್ಲೆಯ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶ್ರೀರಾಮುಲು ಅವರ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಮತ್ತು ಬಸವರಾಜ್ ಅವರು ಅಣ್ಣನವರ ಪರವಾಗಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳು ಈ ಅವಳಿ ಜಿಲ್ಲೆಗಳೆರಡು ಸುಮಾರು 2 ರಿಂದ 2.5 ಲಕ್ಷ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ
ವಿಜಯ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ವಿ. ಈ ವಿಜಯ ಸಂಕಲ್ಪ ಸಮಾವೇಶ ಅಂತ ಹೆಸರಿಟ್ಟಿದೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಎಲ್ಲಾ ಸಭೆಗಳಲ್ಲಿ 400ಕ್ಕೂ ಹೆಚ್ಚು ಬರ್ತಾರೆ. ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಕೇವಲ 225 ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿ. ಈಗ ಅವರು ಅಧಿಕಾರಕ್ಕೆ ಬರ್ತಾರ ಅನ್ನೋದು ಯಾವ ಗ್ಯಾರಂಟಿ ಇದೆ? ನಾನು ಕಂಡ ಅವ್ರ ಗ್ಯಾರಂಟಿ 5 ಗ್ಯಾರಂಟಿ ಅಂತ ಹೇಳ್ತಾರೆ. ನಾನು ಇವತ್ತು ಖಂಡಿತ ಅವ್ರ ಗ್ಯಾರಂಟಿ ಅಂತ ಹೇಳ್ತೀನಿ. ಅವರು ಬಹುಮತ ಬೇಕಾಗಿರೋದು 276 ಕ್ಷೇತ್ರಗಳಲ್ಲಿ ಬೇಕು. ಅವರು ಇಂಡಿಯಾ ಅಂತ ಮಾಡಿದ್ದಾರೆ. ಇಂಡಿಯಾ ಏನಾಗಿದೆ I.N.D. ಅಂತ ಅದು ಸ್ಪೀಟ್ ಆಗಿ ಹೋಗಿದೆ. ಅದು ಎಲ್ಲ ಸಿದ್ಧವಾಗಿದೆ ಇಂಡಿಯಾ. ಅದಕ್ಕೋಸ್ಕರಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಮತ ಕೊಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ನಂತರ ಮೋದಿ ಅವ್ರು ಏನಿದಾರ ವಿಶ್ವಮಾನವಾಗಿದೆ. ಇವತ್ತು ಜಗತ್ತಿಗೆ, ಇಡೀ ಜಗತ್ತಿನ ನಮ್ಮ ಭಾರತ ದೇಶಕ್ಕೆ ನೋಡುವಂತ ಆಸಕ್ತಿ ಬಂದಿದೆ. ಮೊದಲು ಇದೇ ನಮ್ಮ ಮೋದಿ ಸಾಹೇಬರು ಗುಜರಾತ್ ಮುಖ್ಯಮಂತ್ರಿ ಆಗ್ತಿದ್ದಾಗ ವಿದೇಶಕ್ಕೆ ಹೋಗ್ಬೇಕಂದಾಗ ಅವ್ರಿಗೆ ವೀಸಾ ನಿರಾಕರಣೆ ಮಾಡ್ತಾರೆ. ಅವ್ರು ಬರದೇ ಬೇಡ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ. ಅಲ್ಲಿನ ಪ್ರೆಸಿಡೆಂಟ್ಗಳು ಸನ್ಮಾನ್ಯ ವಿಶ್ವ ನಾಯಕ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಜಿಯವರು ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿ ಶ್ರೀರಾಮುಲು ಸಾಹೇಬರು ಮತ್ತು ಕೊಪ್ಪ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಬಸವರಾಜ್ ಶರಣಪ್ಪ ಅವರಿಗೂ ಮತಯಾಚನೆ ಮಾಡಲು ಇವತ್ತೇನು ಬರ್ತಾ ಇದ್ದಾರೆ. ಆ ಪತ್ರಿಕೋದ್ಯಮಕ್ಕೆ ಆಗಮಿಸಬೇಕಂತ ನಮ್ಮ ನಾನಾ ಸಾಹೇಬ್ ನಿಕ್ಕಮ್ ಅವರು, ಯುವಕರಣ್ಣ ಅವರು, ರಾಮಕೃಷ್ಣ ಅವರು ಹಾಗೂ ಕೆ ಬಸಪ್ಪಣ್ಣ ಅವರು ಹಾಗೂ ನಮ್ಮ ಪುಷ್ಪಕ್ಕರು ಹಾಗೂ ಸೇರಿಸಬೇಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತಾ, ಜೆಡ್ ಪ್ರತಿ 6 ವರ್ಷದಲ್ಲಿ ಒಂದು 5-6 ಹೇಳ್ಕೊಂತ ಹೋಗ್ಬರುತ್ತೆ. ನಿಮ್ಗೆ ಅದಕ್ಕೆ ಬಿ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್, ಫಸಲ್ ಬಿಮಾ ಯೋಜನೆ, ಆಯುಷ್ಮಾನ್ ಭಾರತ್, ಡಿಫೆನ್ಸ್ ಯಾವ ರೀತಿ ಇದೆ ಅಂದ್ರೆ ರೋಡ್ಸ್, ನ್ಯಾಷನಲ್ ಏಕಲವ್ಯ ಸ್ಕೂಲ್, ಇದೇ ರೀತಿ ನೀವು ಎಲ್ಲದಕ್ಕೂ ನೀವು ಯಾವ್ದ್ರ ಬಗ್ಗೆನ ಚರ್ಚೆ ಮಾಡಿ. ಯಾವುದೋ ಒಂದು ವಿಚಾರನ ಒಂದು ಸೀಮಿತ ಮಾಡಬೇಕಾಗಿಲ್ಲ. ನೀವು ಯಾವುದೋ ವಿಚಾರನ ಮಾಡಿ. ಒಂದು ಮನೆಯಿಂದ ಹಿಡ್ಕೊಂಡು ಒಂದು ಮನೆ ಹುಟ್ಟ ಮಗು ಲಾಸ್ಟ್ ಎಂಡ್ ಆಫ್ ದ ಡೆತ್ ಏನೇನು ಬೇಕಾಗ್ತದೆ ಅವೆಲ್ಲ ಅವಶ್ಯಕತೆಗಳನ್ನ ದೇಶಕ್ಕಾಗಿರ್ಬೋದು ಮನೆಗಾಗಿರ್ಬೋದು ಅದನ್ನ ಒಂದಲ್ಲ ಒಂದು ರೀತಿ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ. 5ನೇ ಸ್ಥಾನದಲ್ಲಿದೆ ಭಾರತ, ಮುಂದೆ 3ನೇ ಸ್ಥಾನಕ್ಕೆ ಬರ್ತೀವಿ. ಹಿಂದೆ ಅವ್ರು ಕೊಟ್ಟ 12ನೇ ಸ್ಥಾನಕ್ಕೆ ಇದ್ದೀವಿ ಅಂತ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ. ಏನಪ್ಪ ಇದು 5ನೇ ಸ್ಥಾನ ನಮಗೇನ್ ಲಾಭ, 5ನೇ ಸ್ಥಾನ ಬಂದ್ರೆ ಭಾರತಕ್ಕೆ ನಮಗೇನ್ ಲಾಭ? ಅದು ನಮಗೆ ಲಾಭ ಹೆಂಗಿದೆ? 5ನೇ ಸ್ಥಾನ, 8ನೇ ಸ್ಥಾನ, 7ನೇ ಸ್ಥಾನ, 3ನೇ ಸ್ಥಾನ ಹೆಂಗ್ ಬರುತ್ತೆ ಅಂದ್ರೆ ಇವತ್ತು ನಮ್ಮ ಎಕಾನಮಿ ಹೇಗಿತ್ತು ಪರ್ ಕ್ಯಾಪಿಟಲ್ ಒಬ್ಬ ಮನುಷ್ಯನ ಯಾವ ರೀತಿ ಜೀವನ ಮಾಡ್ತಿದ್ರು ನೀವು ನೋಡ್ಬೋದು. 2014 ಒಂದು 100 ಮನೆ ಒಂದು ಕೌಂಟ್ ತಗೊಂಡ್ರೆ ಒಂದು ಹಳ್ಳಿಗಳಿಗೆ ಹೋದ್ರೆ ಬರೀ ಒಂದು 10ರಿಂದ 12 ಮನೆ ಗ್ಯಾಸ್ ಇರ್ತಿತ್ತು. ಅದು ಯಾರ ಸೌಕರ್ಯ ಮನೆ ಇದ್ದಾರೆ. ಇವತ್ತು 99 ಮನೆ ಗ್ಯಾಸ್ ಇರುತ್ತೆ. ಇವತ್ತು 99 ಮನೆ ಗ್ಯಾಸ್ ಇರುತ್ತೆ. 100 ಮನೆಯಲ್ಲಿ 96% ಮನೆಯಲ್ಲಿ ಬೈಕ್ ಇರ್ತಾವೆ. 96% ಮನೆಯಲ್ಲಿ ಬೈಕ್ ಇರ್ತದೆ. 96% 98% ಪ್ರತಿ ಮನೆ ಟಿವಿ ಇರುತ್ತೆ. 96% 97% ಹಲವಾರು ರೀತಿ ಈ ಟಿವಿ ಮೊಬೈಲ್ಗಳು, ಸ್ಮಾರ್ಟ್ ಫೋನ್ ಮೊಬೈಲ್ಗಳು ಇರ್ತವೆ. 96% ಇದ್ರೆ ಏನೋ 10 ಸ್ಮಾರ್ಟ್ ಫೋನ್ಗಳು. ಈ ರೀತಿ ಮನುಷ್ಯನ ಎಕಾನಮಿ ಅಳತೆ ಮಾಡ್ತಕ್ಕಂಥದ್ದು. ಇವತ್ತು ನೀವು 100 ಮನೆಗಳು ಇರುವ ಒಂದು ಊರಲ್ಲಂದ್ರೆ ಮಿನಿಮಮ್ 10ರಿಂದ 12 ಮನೆಯಲ್ಲಿ ಕಾರ್ ಇರ್ತದೆ. ಅಂದ್ರೆ ಇದು ಆರ್ಥಿಕ ಪರಿಸ್ಥಿತಿ ಎಂದು ಜನರು ಸ್ವಾವಲಂಬಿಯಾಗಿ ಒಂದು ಆರ್ಥಿಕ ಎಕಾನಮಿಯಲ್ಲಿ ಮೇಲೆ ಬರ್ತಿದ್ದಾರೆ ಅಂತ. ಈ ರೀತಿ ಜನರನ್ನ ಆರ್ಥಿಕವಾಗಿ ಎತ್ತಿ ಬಂದಿರೋದ್ರಿಂದ ಇವತ್ತು ನಾವು ಅದನ್ನ ಇಡೀ ದೇಶಗಳಲ್ಲಿ ಪ್ರಪಂಚದಲ್ಲಿ ನಾವು ಅಳತೆ ಮಾಡಿದ್ರೆ ನಾವು 5ನೇ ಸ್ಥಾನದಾಗಿದ್ದೀವಿ. ಮೊದಲು ಅವ್ರ ಕೈಯಲ್ಲಿದ್ದಾಗ 11ನೇ ಸ್ಥಾನದಲ್ಲಿ ಇದ್ವಿ ನಾವು, ಮನಮೋಹನ್ ಸಿಂಗ್ ಅವ್ರ ಕೈಯಲ್ಲಿದ್ದ. ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ರೆ ಅಂದ್ರೆ ಪ್ರತಿಯೊಬ್ಬರನ್ನ ಆರ್ಥಿಕ ಸ್ವಾವಲಂಬನೆ ಮಾಡಿ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಎಲ್ಲವೂ ಸಿಗ್ತಕ್ಕಂಥ ಯೋಚನೆ ಮಾಡಬೇಕಂತದ್ದು ಸಾಮಾನ್ಯ ಜನರಿಗೆ ನರೇಂದ್ರ ಮೋದಿ ಅವರು. ಈಗ ನಮಗೆ ಮುಂದಿನ ಗುರಿ 3ನೇ ಸ್ಥಾನಕ್ಕೆ ಕೊಡ್ಬೇಕು ಅಂತ. 3ನೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಒಬ್ಬ ಸೌಕರ್ಯದಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಒಬ್ಬ ಸೌಕರ್ಯ ಆ ರೀತಿ ಬೆಳಿಬೇಕಂದ್ರೆ 3ನೇ ಸ್ಥಾನಕ್ಕೆ ಬರಬೇಕು ಅಂತ ಆ ರೀತಿ ಯೋಚನೆ ಇಟ್ಕೊಂಡು ಇವತ್ತು ನಮ್ಮ ಅಧ್ಯಕ್ಷರ ಪ್ರಧಾನಮಂತ್ರಿಗಳು ಯೋಚನೆ ಮಾಡ್ತಕ್ಕಂಥದ್ದು. ಪ್ರಪಂಚದಲ್ಲಿ 3ನೇ ಸ್ಥಾನ
ಪ್ರತಿ ಈಗ ಅಮೆರಿಕದಲ್ಲಿ ಒಬ್ಬ ಕುಟುಂಬ ವಾಸ ಮಾಡ್ತಾನೆ, ಅವನು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾನೆ, ಯಾವ ರೀತಿ ಇರ್ತಾನೆ ಅಂತ ಅನ್ಕೊಂಡು ನಮಗೆ ನಂಬರ್ 1 ಸ್ಥಾನ ಆಗ್ತೀವಿ. ಅದು ನಮ್ಮ ದೇಶದಲ್ಲಿ ಈಗ ಆದ 5ನೇ ಸ್ಥಾನದಾಗಿದ್ದೀವಿ. ಅದು ಇನ್ನೂ ಹೆಚ್ಚು ಮುಂದೆ ಹೋಗ್ಬೇಕಂದ್ರೆ 3ನೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಎಲ್ಲರೂ ತಾವು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಆಶೀರ್ವಾದ ಮಾಡ್ಬೇಕಾಗಿ. ಇದೇ ರೀತಿ ಇನ್ನೂ ಹೆಚ್ಚು ಹೇಳ್ಕೊಂತ ಹೋಗ್ಬೋದು. ದೇಶ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಏನಂತೇಳಿ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡಿದ್ರೆ ಇವತ್ತು ಇಡೀ 2 ಟೈರ್ 3 ಟೈರ್ ಅಂತ ಹೇಳ್ತೀವಿ ನಾವು. ಕೆಲವು ತಾಲೂಕುಗಳು ನಮ್ದು 3 ಟೈರ್ ಬರ್ಬೋದು, ಹೊಸಪೇಟೆ 3 ಟೈರ್ ಬರುತ್ತೆ. ಅಂದ್ರೆ ನಗರಸಭೆ 2 ಟೈರ್, ಇದು ನಮ್ದು 3 ಟೈರ್ ಸಣ್ಣ. ಆದ್ರೆ ಪ್ರತಿ ಇಡೀ ದೇಶದಾಗ ಇರ್ತಕ್ಕಂಥ 2 ಟೈರ್ 3 ಟೈರ್ ಸಿಟಿಗಳಿಗೆ ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡ್ಬೇಕಂತ ಯೋಜನೆ, ನ್ಯಾಷನಲ್ ಹೈವೇಗಳು ಕನೆಕ್ಟ್ ಮಾಡ್ಬೇಕಂತ ಉದ್ದೇಶಗಳು ಇರ್ತಾರೆ. ಈ ರೀತಿ ದೇಶ ಬೆಳೆಸ್ತಕ್ಕಂಥ ಯೋಜನೆ ನಮ್ಮ ಪ್ರಧಾನಮಂತ್ರಿ ಅವರಾಗಿದೆ. ಆರ್ಥಿಕವಾಗಿ ಕುಟುಂಬಗಳನ್ನು ಪರ್ ಕ್ಯಾಪಿಟಲ್ ಹೆಚ್ಚಿಸಬೇಕು ಮತ್ತು ಆರ್ಥಿಕವಾಗಿ ದೇಶಕ್ಕೂ ಸಹ ಬೆಳಿಬೇಕು. ಇವತ್ತು ಬೇರೆ ಕಂಟ್ರಿಗಳಿಗೂ ನಮಗೂ ಡಿಫರೆನ್ಸ್ ಈಗ ಗೊತ್ತಾಗ್ತದೆ, ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತೇಳಿ. ನರೇಂದ್ರ ಮೋದಿ ಅವರು ಬಂದ ಬೇಗ ಇಲ್ಲಿ ಬಂತು. ಹಿಂದೆ ನಮ್ದು ಇದು ಇತ್ತು ಡಿಫೆನ್ಸ್ ಮಿಲಿಟರಿ, ಯಾವಾಗ ಸಾಲ ಮಾಡಿ ಬೇರೆ ಪರ್ಚೇಸ್ ಮಾಡೋದ್ರಾಗೆ ಅಲ್ಲಿ ಡಿಫೆನ್ಸ್. ಇವತ್ತು ನಾವು ಡಿಫೆನ್ಸ್ ಇಂದ ಹೋದ ವರ್ಷ 22,000 ಕೋಟಿ ಲಾಭ ಆಗಿದೆ. ಅಂದ್ರೆ ನಾವೇ ಮೇಕ್ ಇನ್ ಇಂಡಿಯಾ. ಎಲ್ಲ ಸದಸ್ಯರಿಗೆ, ಪುರಸಭೆ ಸದಸ್ಯರಿಗೆ, ಬಂದಂತ ಜಿಲ್ಲಾ ಉಪಾಧ್ಯಕ್ಷರಾದ ಜಿದ್ದಿ ಮುದ್ದೇರವರೇ ಮತ್ತು ಡಿ.ಕೆ. ಪ್ರಸಾದ್ ಅವರೇ, ಮತ್ತು ರಾಮಕೃಷ್ಣ ಅವರು, ಉಪಾಧ್ಯಕ್ಷರಾದಂಥ ಪುಷ್ಪ ಅವರೇ, ಎಲ್ಲ ಮೋರ್ಚಾದ ಅಧ್ಯಕ್ಷರು, ಸದಸ್ಯರು ನರಸಿಂಹ ಅವರು, ರಮೇಶ್ ಅವರು, ಹರೀಶ್ ಅವರು, ಎಲ್ಲ ಮಾಧ್ಯಮದ ಪ್ರೆಸ್ ಮೀಟ್ ಉದ್ದೇಶ ಏನೆಂದ್ರೆ 522ನೇ ತಾರೀಕು ಶ್ರೀ ಪ್ರಧಾನಮಂತ್ರಿ ಮೋದಿಜಿ ಅವರು ನಮ್ಮ ಅವಳಿ ಜಿಲ್ಲಾಡಳಿತ ಬಳ್ಳಾರಿ ಮತ್ತು ಕೊಪ್ಪಳ ಆಗಮಿಸುತ್ತಾರೆ. ಲೋಕಸಭಾ ಅಭ್ಯರ್ಥಿ ಶ್ರೀ ಶ್ರೀರಾಮುಲು ಅವರಿಗೆ, ಕೊಪ್ಪಳ ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಜಿ ಅವರು ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲಾ ಹೊಸಪೇಟೆ ನಗರದ BH ಕಾಲೇಜ್ ಮುಂಭಾಗದ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಬಹಿರಂಗ ಸಭೆ 2 ಲಕ್ಷ ಜನಸಂಖ್ಯೆ ಸೇರೋ ಮಾಡಿದ್ದಾರೆ. ಸಂಬಂಧಪಟ್ಟಿದ್ದ ಏನಾದರೂ ಕೇಳಿದ್ರೆ ಕೇಳಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಅವಳಿಗೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸೊಂಡೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಪ್ರೆಸ್ ಮೀಟ್ ಮಾಡ್ತಿರೋದು. ಇವತ್ತು ನೋಡ್ತಾ ಇದ್ದೀರಿ, ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ರೈತರ ಬಗ್ಗೆ ಸರ್ಕಾರ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ, ಇಲ್ಲಿರ್ತಕ್ಕಂಥ ಶಾಸಕರಾಗಲಿ, ರೈತರು ಯಾವ ರೀತಿ ಇದ್ದಾರೆ ನೀವು ಕಷ್ಟ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಕೂಡ ಮತ್ತೆ ಇವತ್ತು ರೈತರ ಕಷ್ಟ ಅವ್ರು ಗೊತ್ತಿಲ್ಲ. ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಹತ್ರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಿಂದ 25,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮತ್ತು ಮತದಾರನ ಅಲ್ಲಿಗೆ ಹೋಗ್ಬೇಕಂತ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಸ್ವಲ್ಪ ದೂರದವರು 15,000 20,000 ಇಂದ ಪ್ಲಾನ್ ಮಾಡಿ ಒಟ್ಟು 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಆ ಸಮಾವೇಶ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲ ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ಕಾರ್ಯಕರ್ತರ ಕಡೆ ಸ್ವಲ್ಪ ಜೋರಾಗಿ ಅವು ಕರ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕಾಗಿದೆ. ಅದನ್ನೆಲ್ಲ ಮನವರಿಕೆ ಮಾಡಿ ಮತದಾರರು ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಇದು ನರೇಂದ್ರ ಮೋದಿ ಅವರು ಇದು 3ನೇ ಬಾರಿ ಹ್ಯಾಟ್ರಿಕ್ ಮಾಡ್ತಕ್ಕಂಥದ್ದು ನಿಜ. ಪ್ರಧಾನಮಂತ್ರಿ ಅವರು ಈಗ ತಾವೆಲ್ಲ ಕೆಲವರು ಕಾಂಗ್ರೆಸ್ ಗ್ಯಾರಂಟಿ, ಆ ಗ್ಯಾರಂಟಿ, ಈ ಗ್ಯಾರಂಟಿ ಅಂತ ಬರ್ತಾರೆ. ನಮ್ಮ ಗ್ಯಾರಂಟಿಗಳು ಆಲ್ಫಾಬೆಟ್ಸ್, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಆಲ್ಫಾಬೆಟ್ಸ್ ತಗೊಂಡ್ರೆ ಒಂದೊಂದು ಆಲ್ಫಾಬೆಟ್ಸ್ 20-30 ಆಲ್ರೆಡಿ ನಾವು ಮಾಡಿ ಗ್ಯಾರಂಟಿ ಅವ್ರು ಕೊಟ್ಬಿಟ್ಟಿದ್ದೇವೆ ಜನ. ಸಪೋಸ್ 1-2 ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಹೇಗೆ ತೋರ್ಸ್ಕೊಂಡ್ರೆ ಆಯುಷ್ಮಾನ್ ಭಾರತ್ ಇವತ್ತು ದೇಶದಲ್ಲಿ ಸಿಕ್ಕಾಪಟ್ಟೆ ಪ್ರತಿಯೊಂದು ಕುಟುಂಬದಲ್ಲೂ ಆಯುಷ್ಮಾನ್ ಭಾರತ್ ಇದೆ. ನಮ್ಮ ಬರೀ ಬಳ್ಳಾರಿ ಇದಕ್ಕೆ ತಗೊಂಡ್ರೆ ಸುಮಾರು 3,84,000 ಕುಟುಂಬಕ್ಕೆ ಆಯುಷ್ಮಾನ್ ಭಾರತ್ ಇದೆ. ಇದೇ ರೀತಿ ಬೇಟಿ ಬಚಾವ್ ಬೇಟಿ ಪಢಾವ್, ಅದೇ ರೀತಿ ಫಸಲ್ ಬಿಮಾ ಯೋಜನೆ, ಇದೇ ರೀತಿ ಬಹಳಷ್ಟು ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ
ಇಲ್ಲಿ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಈ ಸ್ವಚ್ಛ ಭಾರತ ಅಡಿಯಲ್ಲಿ ಪ್ರತಿ ಕುಟುಂಬದ ಮನೆಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಇರ್ಬೋದು. ಹಿಂದೆ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಇರ್ಬೋದು, ಸಿಟಿಯಲ್ಲಿ ಇರ್ಬೋದು, ಬಹಳ ಗಂಭೀರ ಪರಿಸ್ಥಿತಿ. ಸಿಟಿಗಳಲ್ಲಂತೂ ಒಂದು 200-300 ಮನೆ ಮಧ್ಯೆ ಒಂದು ಶೌಚಾಲಯ ಇರ್ತಿತ್ತು, ಒಂದು ಸಾಮೂಹಿಕ ಶೌಚಾಲಯ. ಅದ್ರ ಕಷ್ಟದ ಪರಿಸ್ಥಿತಿ ನೋಡ್ಬಾರ್ದಾಗಿತ್ತು. ಆದ್ರಿಂದ ಕಾರಣ ರೋಗ ಅವೆಲ್ಲ ಬಂದಿರ್ತಕ್ಕಂಥವನ್ನೆಲ್ಲ ಗೊತ್ತಿದೆ. ಇವೆಲ್ಲ ಅಂತ ಸಮಸ್ಯೆಗಳು 98% ಅಷ್ಟು ಇವತ್ತು ಅಳಿಸಿ ಹೋಗಿದೆ. ಎಲ್ಲ ಮನೆ ಶೌಚಾಲಯ ಇದೆ, ಸ್ವಂತವಾಗಿ ಶೌಚಾಲಯ ಇದೆ. ಅದು ಒಂದು ಶಕ್ತಿ ಕೊಟ್ಟಾಗ ಇವತ್ತು ನಮ್ಮ ದೇಶದ ಜನಗಳಿಗೆ ನಾವೆಲ್ಲ ಬಹಳಷ್ಟು ಜನ ಮುಂದೆ ಭಾಷಣ ಮಾಡ್ಬೇಕಾದ್ರೆ ನಮ್ಮ ಎದುರುಗಳು ಇರ್ತಾರೆ.